ಹಾಯ್ ಗೈಸ್, ಈಗ 2026 ವರ್ಷ ಭವಿಷ್ಯ ಸೀರೀಸ್ನಲ್ಲಿ ಕುಂಭರಾಶಿಯವರ 2026 ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕುಂಭರಾಶಿಯ ಅಧಿಪತಿ ಶನಿ, ನ್ಯಾಯಕ್ಕೆ ಅಧಿಪತಿ, ಕರ್ಮ ಫಲದಾತ. ಸೊ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಮಾಡ್ತಾನೆ. ನಿಮ್ಮ ಕುಂಭರಾಶಿಯವರ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಚಾನಲ್ನಲ್ಲಿ ಅದಕ್ಕೆ ಅಂತಾನೆ ಸಪರೇಟ್ ವಿಡಿಯೋ ಇದೆ, ಅದನ್ನು ನೋಡಿ ತಿಳ್ಕೊಳ್ಳಿ. ಈಗ 2026 ವರ್ಷ ಭವಿಷ್ಯನ ಪ್ರತಿಯೊಂದು ಗ್ರಹ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ತಿಳಿಸಿ ನಂತರ ಕೊನೆಯಲ್ಲಿ ಸಮರೈಸ್ ಮಾಡ್ತೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಉತ್ತಮ. ಮೊದಲಿಗೆ ಚಂದ್ರ ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 4ನೇ ಮನೆಯಲ್ಲಿ ಚಂದ್ರ ಒಳ್ಳೆ ಗೋಚಾರ ಇಲ್ಲ. ಫ್ಯಾಮಿಲಿ ಡಿಸ್ಪ್ಯೂಟ್ ಸ್ವಲ್ಪ ಸಾಧ್ಯತೆ ಇದೆ. ಫ್ಯಾಮಿಲಿಯಲ್ಲಿ ಸಂಸಾರದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದ ವಾತಾವರಣ ಇರುವಂತ ಚಾನ್ಸಸ್ ಇರುತ್ತೆ. ಆ ನೆಮ್ಮದಿ ಇಲ್ಲದ ವಾತಾವರಣ ಎಸ್ಪೆಷಲಿ ಒಂದು ಹೆಣ್ಣಿನಿಂದನೇ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಹೆಂಗಸರ ಮಧ್ಯೆ ಜಗಳದಿಂದಲೇ ಆ ನೆಮ್ಮದಿ ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಸೊಸೆ ಮತ್ತೆ ಅತ್ತೆ ಮಗಳ ನಡುವೆ ಜಗಳ, ಮಗಳು ಮತ್ತೆ ಅಮ್ಮನ ನಡುವೆ ಜಗಳ, ಅಕ್ಕ ತಂಗಿಯರ ನಡುವೆ ಜಗಳ, ಆಸ್ತಿ ವಿಚಾರಕ್ಕಾಗಿ ಜಗಳ, ಈ ರೀತಿ ಸಮಸ್ಯೆಗಳಿಂದ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದ ವಾತಾವರಣ ಇರುವಂತೆ ಸಾಧ್ಯತೆ ಇರುತ್ತೆ. ಇನ್ನು ವಾಹನಗಳಿಂದ ಸ್ವಲ್ಪ ಸಮಸ್ಯೆ ಆಗುವ ಚಾನ್ಸಸ್ ಇರುತ್ತೆ. ಎಲ್ಲೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿರ್ತೀರಿ, ವಾಹನಗಳು ತೊಂದರೆ ಕೊಟ್ಟುಬಿಡ್ತವೆ, ಈ ರೀತಿ ಚಾನ್ಸಸ್ ಇರುತ್ತೆ. ಮತ್ತು ಏನೋ ಡಿಸ್ಟ್ರಾಕ್ಷನ್ ಮಾಡ್ಕೊಂಡು ಗಾಡಿ ಓಡಿಸ್ತಿರ್ತೀರಿ, ಸಡನ್ ಆಗಿ ಯಾವುದೋ ಒಂದು ಗಾಡಿಗೋ ಅಥವಾ ಒಬ್ಬ ವ್ಯಕ್ತಿಗೋ ಟಚ್ ಮಾಡಿಬಿಡ್ತೀರಿ, ಅದರಿಂದ ಒಂದಷ್ಟು ಸಮಸ್ಯೆ ಆಗುತ್ತೆ. ಸೊ ಓಡಿಸುವಾಗ ಗಾಡಿನ ಕಾನ್ಸಂಟ್ರೇಟ್ ಅಲ್ಲಿ ಇರಬೇಕು, ಫೋಕಸ್ಡ್ ಆಗಿ ಇರಬೇಕು, ಇಲ್ಲ ಅಂತಂದ್ರೆ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್, ಸೂರ್ಯ ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬಾ ಒಳ್ಳೆಯ ಗೋಚಾರ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಪ್ರಮೋಷನ್ನು, ಸರ್ಕಾರಿ ಕೆಲಸದಲ್ಲಿರೋರಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ, ಸರ್ಕಾರಿ ಕೆಲಸ ಪ್ರಯತ್ನ ಪಡ್ತಿರೋರಿಗೆ ಸರ್ಕಾರಿ ಕೆಲಸ ಖಂಡಿತವಾಗ್ಲೂ ಸಿಗತ್ತೆ. ಸರ್ಕಾರಿ ಕೆಲಸ ಎಲ್ಲ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ, ಅಪಾಯಿಂಟ್ಮೆಂಟ್ ಒಂದು, ಜಾಯಿನಿಂಗ್ ಡೇಟ್ ಒಂದು ಪೆಂಡಿಂಗು, ಈಗ ಸಿಗತ್ತೆ. ಖಂಡಿತವಾಗ್ಲೂ ಈ ಸಾರಿ ಗೌರ್ಮೆಂಟ್ ಕೆಲಸ ನಿಮಗೆ ಆಗತ್ತೆ. ಇನ್ನು ತಂದೆಯಿಂದ ಆಸ್ತಿ ಲಾಭ ಇದೆ. ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ. ಆಸ್ತಿ ಮಾರೋದ್ರಿಂದಾನೋ ಅಥವಾ ಸೆಟ್ಲ್ಮೆಂಟ್ ಆಗೋದ್ರಿಂದಾನೋ ಹಣ ಸಂಪಾದನೆ ಮಾಡ್ಕೋತೀರಿ. ಇನ್ನು ಫಾರಿನ್ ಕಂಟ್ರಿಗಳಿಗೆಲ್ಲ ಹೋಗಿ ಬರುವ ಯೋಗ ಇದೆ. ಇಷ್ಟಪಟ್ಟ ಜೀವನವನ್ನು ಅನುಭವಿಸುವ ಯೋಗವೂ ಇದೆ. ಇನ್ನು ನೆಕ್ಸ್ಟ್, 5ನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಿದ್ದಾನೆ. ಗುರುಬಲ ಇದೆ ನಿಮಗೆ. ಮಕ್ಕಳ ವಿಚಾರದಲ್ಲಿ ಏಳಿಗೆ ಆಗತ್ತೆ. ಮದುವೆ ಆಗದಿರೋ ಮಕ್ಕಳಿದ್ರೆ ಅವ್ರಿಗೆ ಮಕ್ಕಳಾಗತ್ತೆ. ಮಕ್ಕಳಿಗೆ ಕೆಲಸ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಕೆಲಸ ಆಗತ್ತೆ. ಎಷ್ಟೋ ವರ್ಷಗಳಿಂದ ಮಕ್ಕಳ ವಿಚಾರದಲ್ಲಿ ಪೆಂಡಿಂಗ್ ಇದ್ದ ಕೆಲಸಗಳೆಲ್ಲ ಕಂಪ್ಲೀಟ್ ಆಗತ್ತೆ. ಇನ್ನು ನೀವೇ ಮಕ್ಕಳಾಗಿದ್ದು ಅಥವಾ ನೀವೇ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಎಜುಕೇಶನ್ ಒಳ್ಳೆ ಪ್ರೋಗ್ರೆಸ್ ಇರುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಇರುತ್ತೆ. ಸೊ ಸೂರ್ಯನಿಂದನೂ ಚಾನ್ಸಸ್ ಇದೆ ಗೌರ್ಮೆಂಟ್ ಕೆಲಸ, ಕಾಂಪಿಟೇಟಿವ್ ಎಕ್ಸಾಮ್ ಇಂದನೂ ಒಳ್ಳೆ ರಿಸಲ್ಟ್ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಸಿಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್, ಗುರು 5ನೇ ಮನೆಯಲ್ಲಿ ಇರೋ ಕಾರಣ ನಿಮ್ಮ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಕ್ರಿಯೇಟಿವಿಟಿಲಿ ಇನ್ಕ್ರೀಸ್ ಆಗುತ್ತೆ. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಇನ್ಕ್ರೀಸ್ ಆಗುತ್ತೆ. ಕೆಲಸದಲ್ಲಿ ನಿಮ್ಮ ಕೊಟ್ಟ ಐಡಿಯಾ ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಅದರಿಂದ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ. ಇನ್ನು ನೆಕ್ಸ್ಟ್, ಶುಕ್ರ ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆ ಗೋಚಾರ ಇದು. ಹಣಕಾಸಿಗೆ ಏನೂ ತೊಂದರೆ ಇಲ್ಲ. ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇದ್ದ ದುಡ್ಡೆಲ್ಲ ಬರುತ್ತೆ. ಆಸ್ತಿಗಳ ಕಲಹ ಇದ್ರೆ ಅದ್ರ ದುಡ್ಡು ಸೆಟಲ್ಮೆಂಟ್ ಸಿಗುತ್ತೆ. ಕೊಟ್ಟಿರ್ತೀರಿ, ಅವನು ವಾಪಸ್ ಕೊಡೋದಿಲ್ಲ ಬಿಡು ಅಂದ್ಬಿಟ್ಟು ಮರ್ತು ಬಿಟ್ಟಿರ್ತೀರಿ, ಆ ದುಡ್ಡು ವಾಪಸ್ ಬರುತ್ತೆ. ಇನ್ನು ಅಗ್ರಿಕಲ್ಚರ್ ಇಂದ ಇನ್ಕಮ್ ಚೆನ್ನಾಗಿರುತ್ತೆ. ಎಲ್ಲಾ ಕಡೆಯಿಂದ ದುಡ್ಡು ಬರುತ್ತೆ. ಇನ್ನು ನೆಕ್ಸ್ಟ್, ಬುಧ ಕೂಡ ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆಯ ಗೋಚಾರ ಇದು. ಸೊ ಮಹಾಲಕ್ಷ್ಮಿ ಯೋಗ ಜೊತೆಯಲ್ಲಿ ಸೂರ್ಯನೂ ಒಳ್ಳೆ ಚೆನ್ನಾಗಿದ್ದಾನೆ. ಬುಧಾದಿತ್ಯ ಯೋಗ, ಮಹಾಲಕ್ಷ್ಮಿ ಯೋಗ. ಹಣಕಾಸಿಗೆ ಏನೂ ತೊಂದರೆ ಇಲ್ಲ. ಸರ್ಕಾರದಿಂದ ಏನು ಕೆಲಸ ಆಗ್ಬೇಕೋ ಎಲ್ಲ ಕೆಲಸ ಆಗತ್ತೆ. MLC ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮ್ಮನ್ನ MLC ಮಾಡಿ ಮಿನಿಸ್ಟ್ರೇ ಮಾಡ್ಬಿಡ್ತಾರೆ, ಅಷ್ಟು ಅದೃಷ್ಟ ಇರುತ್ತೆ. ಆಯ್ತಾ? ಸಡನ್ ಆಗಿ ನೀವೊಂದು ಕಾರ್ಯಕರ್ತ ಬಂದ್ಬಿಟ್ಟು ನಿಮ್ಮೊಂದು ದೊಡ್ಡ ಪೋಸ್ಟ್ ತಗೊಂಡೋಗಿ ಕುಣಿಸುತ್ತೆ. ಆ ರೀತಿ ಯೋಗ ಕ್ರಿಯೇಟ್ ಆಗಿದೆ. ಸೋದರ ಮಾವನಿಂದ ಲಾಭ, ಅದೃಷ್ಟ. ಒಡ ಹುಟ್ಟಿದವರಿಂದ ಅದೃಷ್ಟ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಎಸ್ಪೆಷಲಿ ಸೇಲ್ಸು, ಮಾರ್ಕೆಟಿಂಗು, ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನ್ನು, ಜರ್ನಲಿಸಮ್ಮು, ಪ್ರಿಂಟಿಂಗ್ ಅಂಡ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗು, ಇದರಲ್ಲಿ ಇರೋವಂಥ ವ್ಯಕ್ತಿಗಳು, MBA, BCom, ಆಡಿಟಿಂಗು, ಇದರಲ್ಲಿ ಇರೋರಿಗೆ ಒಳ್ಳೆ ವ್ಯವಹಾರ ಆಗುತ್ತೆ, ಒಳ್ಳೆ ಹಣ ಸಂಪಾದನೆ ಆಗತ್ತೆ, ಪಾಪ್ಯುಲರ್ ಆಗ್ತೀರಿ, ಅಪ್ರಿಸಿಯೇಷನ್ ಸಿಗುತ್ತೆ ಜನದಿಂದ. ಇನ್ನು ನೆಕ್ಸ್ಟ್, ಶನಿ ನಿಮ್ಮ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಸಾಡೆ ಸಾತಿಯ ಕೊನೆಯ ಭಾಗ. ಆದರೂ ನಿಮಗೆ ಶನಿ ಅಷ್ಟು ತೊಂದರೆ ಕೊಡಲ್ಲ, ಯಾಕೆಂದ್ರೆ ಅವನ ಸ್ವಂತ ರಾಶಿ ಆಗಿರೋದ್ರಿಂದ. ಪಾರ್ಶಿಯಾಲಿಟಿ ಅಂತಲ್ಲ, ನೀವು ನ್ಯಾಯವಾಗಿ ನಡ್ಕೋತೀರಿ ಅನ್ನೋ ನಂಬಿಕೆ. ಆದರೂ ಕೆಲವರು ಇರ್ತಾರೆ ಆ ರಾಶಿಯಲ್ಲಿರೋರು ಅನ್ಯಾಯ ಮಾಡೋಂಥವ್ರು, ಅವ್ರನ್ನಂತೂ ಶನಿ ಸುಮ್ಮನೆ ಬಿಡೋದಿಲ್ಲ. ಈ ಎಸ್ಪೆಷಲಿ ಅನ್ಯಾಯ ಮಾಡಿರೋರಿಗೆ ಫ್ಯಾಮಿಲಿ ಅಧೋಗತಿ ಆಗತ್ತೆ. ಇರೋ ಬರೋ ದುಡ್ಡೆಲ್ಲ ಸೇವ್ ಮಾಡಿರೋದೆಲ್ಲ ಹಾಳಾಗೋಗುತ್ತೆ.
ಆಯ್ತಾ. ಇನ್ನು ಖರ್ಚುಗಳಾಗತ್ತೆ, ಎಸ್ಪೆಷಲಿ ತಪ್ಪು ಮಾಡಿರೋರ್ಗೆ ಹೇಳ್ತಾ ಇರೋದಪ್ಪ, ಜನರಲ್ ಆಗಲ್ಲ. ಕರೆಕ್ಟ್ ಆಗಿರೋರ್ಗೆ ಏನಾಗತ್ತೆ, ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಅದು ಸಾಲ್ವ್ ಆಗತ್ತೆ. ಮಾತಿನಿಂದ ವ್ಯತ್ಯಾಸ ಆಗತ್ತೆ, ಮಾತಿನಿಂದ ಸಮಸ್ಯೆ ಆಗತ್ತೆ, ಮಾತಿನಿಂದ ಶತ್ರುತ್ವ ಹುಟ್ಟುತ್ತೆ. ಆದಾಯದ ಮೂಲ ಮುಚ್ಚಿ ಹೋಗುವ ಸಾಧ್ಯತೆ ಇದೆ. ದಿನಗೂಲಿ ಕೆಲಸ ಮಾಡ್ತಿರ್ತಾರೆ, ಪಾಪ ಏನೋ ಪೆಟ್ಟಾಗ್ಬಿಟ್ಟು ಒಂದು ವಾರ 15 ದಿನ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ. ಅವಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಪರಿಸ್ಥಿತಿ. ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಅದರ ಸುತ್ತಮುತ್ತ ಏನಿದೆ ಅಂತ ಯೋಚನೆ ಮಾಡಿ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಕೆಲಸ ಮಾಡಬೇಕು, ಇಲ್ಲದಿದ್ರೆ ಪೆಟ್ಟಾಗಿ ತೊಂದರೆ ಆಗತ್ತೆ. ಇನ್ನು ನೆಕ್ಸ್ಟು, ರಾಹು ನಿಮ್ಮ 1ನೇ ಮನೆಯಲ್ಲೇ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ವಿಪರೀತ ಯೋಚನೆ, ಅನವಶ್ಯಕ ಯೋಚನೆ, ಕೆಲಸಕ್ಕೆ ಬಾರದ ಯೋಚನೆ, ಇಮ್ಯಾಜಿನೇಷನ್ಗೂ ಇಲ್ಯೂಷನ್ಗೂ ಒಂದು ಮಧ್ಯ ಲೈನ್ ಇದೆ. ನೀವು ಆ ಲೈನ್ನ ದಾಟ್ಬಿಟ್ಟು ಇಲ್ಯೂಷನ್ ಕಡೆಗೆ ಹೋಗ್ಬಿಡ್ತೀರಿ, ಭ್ರಮ ಪರಿಸ್ಥಿತಿಗೆ ಹೋಗ್ಬಿಡ್ತೀರಿ. ಅದು ಬೇಡ. ಇಲ್ಲದೆ ಇರೋದನ್ನ ಇದೆ ಅಂತ ಯಾಕೆ ಸೃಷ್ಟಿ ಮಾಡ್ಕೊಂಡು ತೊಂದರೆ ಅನುಭವಿಸ್ತೀರಿ? ಅದು ಬಿಟ್ಬಿಡಿ. ಆಯ್ತು ಬಿಡು ನೋಡೋಣ ಅನ್ನೋ ಒಂದು ತಾಳ್ಮೆ ಇರಲಿ. ಎಲ್ಲವೂ ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಪ್ರಮಾಣಿಸಿ ನೋಡುವಂತ ಗಾದೆ ಮಾತೆ ಇದೆ. ಆ ಕಾರಣದಿಂದ ಸುಮ್ಮನೆ ಬೇಡದೇ ಇರೋ ಯೋಚನೆ ಬೇಡ. ರಾಹುವಿಂದ ಸ್ವಲ್ಪ ಪರಿಹಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದು ಮಾಡ್ಕೊಂಡ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್, ಕೇತು ನಿಮ್ಮ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆ. ಪಾರ್ಟ್ನರ್ಶಿಪ್ ಅಂತಂದ್ರೆ ಪರ್ಸನಲ್ ಪಾರ್ಟ್ನರ್ಶಿಪ್ ಆದ್ರೂ ಆಗಿರ್ಬೋದು, ಪ್ರೊಫೆಷನಲ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿದ್ರು ಆಗಿರ್ಬೋದು. ಪರ್ಸನಲ್ ಅಂತಂದ್ರೆ ಏನು, ಮದುವೆ, ಹೊಸದಾಗಿ ಮದುವೆ ಆಗಿರೋರು ಇವಾಗೇನು ಡಿವೋರ್ಸ್ಗಳು ಹಾಲಿಗೆ ಸಕ್ಕರೆ ಹಾಕಿ ಕೊಡಲಿಲ್ಲ ಅಂತೆಲ್ಲ ಡಿವೋರ್ಸ್ ಮಾಡ್ಕೊತಾರೆ. ಅಂಥ ವಿಚಾರಗಳೇನಾದರೂ ಇದ್ದರೆ ಅವು ತುಂಬ ಸಿಲ್ಲಿ ವಿಚಾರಗಳು. ಸೊ ಹೊಸದಾಗಿ ಮದುವೆ ಆಗಿರೋರು ತುಂಬ ಕೇರ್ಫುಲ್ ಆಗಿರಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಮಾಡಿಕೊಂಡು ಡಿವೋರ್ಸ್ ಅಂತಕ್ಕೆ ಹೋಗುವಂಥದ್ದು ಮಾಡಬೇಡಿ. ಇನ್ನು ಆಲ್ರೆಡಿ ತುಂಬ ವರ್ಷದಿಂದ ಗಲಾಟೆಗಳು ಮಾಡ್ಕೊತಾನೆ ಇರ್ತೀರಿ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತೀರಿ, ಈಗ ಡಿವೋರ್ಸ್ ಬೇಕೇ ಬೇಕು ಅಂತ ಕೂತ್ಕೊಂಡ್ಬಿಡೋದು ಬೇಡ. ಇಷ್ಟು ದಿನಾನೇ ಮಾಡಿದ್ದೀರಿ ಸಂಸಾರ ಅಂತ ಮರ್ಯಾದೆಗೆ ಅಂಜನಾದ್ರೂ ನೀವು ಜೊತೆಲಿರಬೇಕು. ಮಕ್ಕಳ ವಿಚಾರಕ್ಕಾದ್ರೂ ನೀವು ಜೊತೆಲಿರಬೇಕಾಗತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಅಷ್ಟೇ, ನಿಮ್ಮ ವರ್ತನೆಯಿಂದ ಆಪೋಸಿಟ್ ಪರ್ಸನ್ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಬೇಡ ಅಂತ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾತಾಡ್ತೀರಿ ಅದನ್ನ ಯೋಚನೆ ಮಾಡಿ ಮಾತಾಡುವಂಥದ್ದು ಉತ್ತಮ. ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಬೇಡ. ಇನ್ನು ನೆಕ್ಸ್ಟ್, ಕುಜ ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ತುಂಬಾ ಒಳ್ಳೆ ಗೋಚಾರ. ಭೂಮಿಯಿಂದ ಒಳ್ಳೆ ಲಾಭ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಒಳ್ಳೆ ಲಾಭ ಇದೆ. ಎಷ್ಟೋ ದಿನದಿಂದ ಲಿಟಿಗೇಷನ್ ಪೆಂಡಿಂಗ್ ಇದ್ದಿದ್ದು ಸಾಲ್ವ್ ಆಗುತ್ತೆ. ಪ್ರಾಪರ್ಟಿ ಸೇಲೇ ಆಗ್ತಿಲ್ಲ, ಸೇಲ್ ಆಗುತ್ತೆ. 10 ರೂಪಾಯಿಗೆ ಹೋಗೋದು 15 ರೂಪಾಯಿಗೆ ಹೋಗುತ್ತೆ. ಒಳ್ಳೆ ದುಡ್ಡು ಬರುತ್ತೆ. ಇಷ್ಟು ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ದುಡ್ಡು ಇಟ್ಕೊಂತೀರಿ. ಆ ರೀತಿ ಬೆನಿಫಿಟ್ಸ್ ಇದೆ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಮಾರೋರಿಗೆ ಲಾಭ ಇದೆ. ವಾಹನದ ಬಿಡಿಭಾಗ ಮಾರೋರಿಗೆ ಲಾಭ ಇದೆ. ಕಬ್ಬಿಣದಿಂದ ಲಾಭ ಇದೆ. ಬೆಂಕಿಯಿಂದ ಲಾಭ ಇದೆ. ಮ್ಯಾನುಫ್ಯಾಕ್ಚರಿಂಗು, ಮೆಟಲರ್ಜಿಯಿಂದ ಲಾಭ ಇದೆ. ಈ ಡೈ ಮೇಕಿಂಗ್ ಅಂತ ಎಲ್ಲ ಮಾಡ್ತಾರೆ, ಅದರಿಂದ ತುಂಬಾ ಲಾಭ ಇದೆ. ಬಿಲ್ಡಿಂಗ್ ಕಟ್ಟಿ ಮಾರುವಂತ ಒಂದು ರಿಯಲ್ ಎಸ್ಟೇಟ್ ಡೆವಲಪರ್ಸು, ಬಿಲ್ಡರ್ಸ್ ಇರ್ತಾರಲ್ಲ, ಅವರಿಗೆ ಒಳ್ಳೆ ಲಾಭ ಇದೆ. ಇದಿಷ್ಟು ಕುಂಭರಾಶಿಯವರ 2026 ವರ್ಷ ಭವಿಷ್ಯ. ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ ಮತ್ತು ಸ್ವಲ್ಪ ಕುಟುಂಬಕ್ಕಾಗಿ ಖರ್ಚು ಮಾಡುವ ಚಾನ್ಸಸ್ ಇದೆ. ಪಾಸಿಟಿವ್ ಆಗಿ ಖರ್ಚು ಮಾಡಿದ್ರೆ ಸಂತೋಷ. ಮಗಳ ಮದುವೆನೋ ಮಗನ ಮದುವೆನೋ ಮಾಡಿ ಖರ್ಚು ಮಾಡ್ತೀರಾ, ಸಂತೋಷ, ಅದು ಒಳ್ಳೆ ವಿಚಾರ. ಆದರೆ ಬೇಡದೇ ಇರೋ ವಿಚಾರಗಳನ್ನ ತಲೆಗಿಕ್ಕೊಂಡು ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ರಾಹುವಿಂದ ತೊಂದರೆ ಮಾಡಿಕೊಂಡು ಅದಕ್ಕೆ ಸುಮ್ಮನೆ ನೀವೇನೋ ಅಂದ್ರಿ ಅಂತ ಅವರೇನೋ ಬೇಜಾರು ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಳ್ಳೋದು, ಅದಕ್ಕೆ ಹೋಗ್ಬಿಟ್ಟು ಆರೋಗ್ಯಕ್ಕೆ ಖರ್ಚು ಮಾಡುವಂಥದ್ದು ಹಾಸ್ಪಿಟ್ಲಿಗೆ, ಇದೆಲ್ಲ ವೇಸ್ಟ್ ಖರ್ಚು. ಸೊ ಆ ವಿಚಾರದಲ್ಲಿ ಮಾತಿನಲ್ಲಿ ಸ್ವಲ್ಪ ಹಿಡ್ತಾ ಇರಲಿ. ಅದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ಏಳಿಗೆ ಇದೆ, ಸಕ್ಸಸ್ ಇದೆ. ಆದರೆ ಶನಿ 7.5 ಕೊನೆ ಭಾಗ, ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಮಾತಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಆಗದೇ ಇರುವಂಥ, ಆಗದೇ ಇರುವಂಥ ಮಾತುಗಳನ್ನ ಕೊಡಬೇಡಿ, ಆಯ್ತಾ. ಇದಿಷ್ಟು ಕುಂಭರಾಶಿಯವರ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹ ಪರಿಸ್ಥಿತಿ ಮೇಲೆ ಹೇಗಿರುತ್ತೆ ಅನ್ನೋದನ್ನ ಹೇಳಬೇಕಾಗತ್ತೆ. ಸೊ ನುರಿತ ಜ್ಯೋತಿಷಿ ಹತ್ರ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ನಂತರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಒಳ್ಳೆಯದು. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.